ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಹೇಳಿದ್ರೆ, ನನಗೆ ಇವತ್ತು ಸೆಕೆಂಡ್ ಸೆಮ್ಮಲ್ಲಿ ಲಾಸ್ಟ್ ಟೆಸ್ಟ್ ನಡೀತಿದೆ. ಅದು ನಿನ್ನೆ ಬಕ್ರೀದ್ ಇತ್ತಲ್ಲ, ಅದಕ್ಕೆ ಮನೆಗೆ ಬಂದಿದ್ದೆ. ಸಂಡೇ ಮಂಡೇ 2 ದಿನ ರಜಾ ಇತ್ತು ಅಂದ್ಬಿಟ್ಟು ನಾನು ಶನಿವಾರ ಮಧ್ಯಾಹ್ನನೇ ನಾನು ಬಸ್ ಹತ್ತಿ ಮನೆಗೆ ಬಂದಿದ್ದೆ. ಸೊ ಇವಾಗ ಸೋಮವಾರ ಬೆಳಿಗ್ಗೆ ಹೋಗ್ತಿದ್ದೀನಿ. ಸೊ ಬನ್ನಿ, ಇವತ್ತು ಸೆಕೆಂಡ್ ಸೆಮ್ಮಲ್ಲಿ ಲಾಸ್ಟ್ ಟೆಸ್ಟ್ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಅದು ಚಿಂತಾಮಣಿಯಿಂದ ಬೆಂಗಳೂರಿಂದ ಕಾಲೇಜು ಈ ಥರ ಬ್ಲಾಗ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರಿ, ಇಷ್ಟ ಆಗುತ್ತೆ. ನಾನು ಇನ್ನೂ ಮಕ್ಕ ತೊಳ್ಕೊಂಡಿಲ್ಲ, PGಗೆ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲದೆ ಸರಿ ಕಾಲೇಜ್ಗೆ ಹೋಗ್ಬೇಕು. ಸೊ ಬನ್ನಿ. ಗುರು, ಈಗ ತಾನೇ ಮನೆಯಿಂದ ಹೋಗ್ತಿದ್ದೀನಿ. ಟೈಮ್ ಬಂದು 4:36 ಬೆಳಿಗ್ಗೆನೇ ಮೈಸೂರು ಬಸ್ಸಸ್ ಇರುತ್ತೆ. ಸೊ ಆ ಮೈಸೂರು ಬಸ್ ಬೇಗ ಹೋಗಿ 7:30 ಹೋಗಿ ಡೈರೆಕ್ಟು ಮೆಜೆಸ್ಟಿಕ್ಕಿಂದ ಮತ್ತೆ ಮತ್ತಿಕೆರೆ ಬಸ್ ಹತ್ತಬೇಕು. ಮಳೆ ಬರೋ ರೇಂಜ್ ಇದೆ ನೋಡಿ, ಎಲ್ಲ ಮಳೆ ಇದೆ, ತುಂಬ ಮಳೆ. ಸೊ ನೋಡಿದ್ರಲ್ಲ, ಮಳೆ ಬೀಳ್ತಿದೆ, ಯಾರೂ ಇಲ್ಲ, ಖಾಲಿ ರೋಡ್ಗಳೆಲ್ಲ. ಸೊ ಬನ್ನಿ, ಡೈರೆಕ್ಟ್ ಅಲ್ಲೇ ಸಿಗೋಣ ಇನ್ನು ಬಸ್ ಸ್ಟ್ಯಾಂಡ್ ಹತ್ರ. ಯಾಕೆ ಗೊತ್ತಾ ಇಷ್ಟು ಬೆಳಗ್ಗೆ ಬೇಗನೆ ಹೋಗ್ತಿರೋದು? ನೆನೆ ಬಕ್ರೀದ್ ಇತ್ತಲ್ಲ, ಅದಕ್ಕೆ ಜಾಸ್ತಿ ಜನ ಬಂದಿರ್ತಾರೆ ಚಿಂತಾಮಣಿಗೆ ಅಂತ. ಮತ್ತು ಬೆಂಗಳೂರಿಗೆ ಹೋಗೋಕ್ಕೆ ಜಾಸ್ತಿ ಜನ, ತುಂಬ ರಶ್ ಇರ್ತಾರೆ. ಅದಕ್ಕೆ ಬೆಳಿಗ್ಗೆ ಬೇಗ ಬಸ್ಗೆ ಮೈಸೂರು ಬಸ್ಗೆ ಹೋದರೆ ಒಂದು ಸ್ವಲ್ಪ ಕಡಿಮೆ ಜನ ಇರ್ತಾರೆ ಅಂದ್ಬಿಟ್ಟು ಅದಕ್ಕೆ ಬೇಗ ಹೋಗ್ತಿದ್ದೀನಿ. ಇಲ್ಲ ಅಂತೇಳಿದರೆ ನಾನು ಯಾವತ್ತು ಹೋಗ್ತಿದ್ದೆ 5:15 ಬಸ್ಗೆ. ಇವತ್ತು ಹೆಂಗಿದ್ರೂ ಎಕ್ಸಾಮ್ ಇದೆಯಲ್ಲ, ಸೊ ಅದಕ್ಕೆ ಬೇಗ ಹೋಗ್ತಿದ್ದೀನಿ. ಬನ್ನಿ, ಆ ರೇಂಜ್ ಇರುತ್ತಾ ನನಗೂ ಗೊತ್ತಿಲ್ಲ ಅಲ್ಲ, ತೋರಿಸ್ತೀನಿ. ಅಜ್ಜಿ ಶೂಸ್ ಎಲ್ಲ ನೆಂದೋಗಿದೆ ಗುರು, ಶೂಸ್ ಎಲ್ಲ ನೆಂದೋಗಿದೆ. ಮಾರ್ಕೆಟು ಫುಲ್ಲು ಇದಿರ್ತಾರೆ ನೋಡಿ, ಮಾರ್ಕೆಟ್ ಯಾವ ರೇಂಜ್ಗೆ ಇದಿರುತ್ತೋ. ಮಾರ್ಕೆಟಲ್ಲಿ ರೋಡೇ ಸರಿ ಇಲ್ಲಪ್ಪ, ಇದು ಯಾವತ್ತೂ ಹಿಂಗೆ ಇರುತ್ತೇನೋ. ಇದು ಇನ್ನು ರೆಡಿ ಆಗಲ್ಲೇನೋ ಇದು, ಇದಿಷ್ಟೇ ಬೆಳಗ್ಗೆನೇ ಇದು ಅಂತ ಹೇಳಿದ್ರೆ ಶೂಗಳು ಟ್ಯಾವ್ ಆಗಿಬಿಟ್ಟಿದೆ. ಬಂದ್ವಿ ನಾವು ಬಸ್ ಸ್ಟ್ಯಾಂಡ್ಗೆ. ಸೊ ನೋಡಿ ಅಪ್ಪ, ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಇನ್ನೂ ಯಾರೂ ಇಲ್ಲ ಸದ್ಯಕ್ಕೆ. ಬೆಳಿಗ್ಗೆ ಬೇಗನೆ ಬರ್ತಾರೆ ಎಲ್ಲ. ಇವಾಗ ನಾನು ತೆಗಿಯೋಕ್ಕಾಗಲ್ಲ, ಎಲ್ಲರೂ ಇಟ್ಟಿದ್ದಾರೆ. ಸೊ ಬನ್ನಿ, ಹೋಗಿ ತೋರಿಸ್ತೀನಿ. ನನಗೆ ಬ್ರೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅಷ್ಟೊಂದು ರಶ್ ಇತ್ತು. ನನಗೆ ಸೀಟ್ ಸಿಕ್ಕಿಲ್ಲ, ಲಾಸ್ಟಲ್ಲಿ ಸೀಟ್ ಸಿಕ್ಕಿಲ್ಲ, ಅಷ್ಟೊಂದು ಇದಿದೆ. ಸೊ ಡೈರೆಕ್ಟ್ ಕಾಲೇಜ್ ಮೆಜೆಸ್ಟಿಕ್ ಹತ್ರ ಬಿಟ್ಟಾಗ ಸೊ ಬನ್ನಿ, ಡೈರೆಕ್ಟ್ ಅಲ್ಲಿ ಬಿಟ್ಟಾಗ ಮೆಜೆಸ್ಟಿಕ್. ಈಗ ತಾನೇ ನಾನು ಜಸ್ಟು ಚಿಂತಾಮಣಿ ಬಸ್ಸು ಇದೆಯಲ್ಲ, ಅದು ಕಾಣಿಸ್ತಿದೆಯಲ್ಲ, ಈಗ ತಾನೇ ಚಿಂತಾಮಣಿಯಿಂದ ಮೆಜೆಸ್ಟಿಕ್ಗೆ ಬಂದೆ. ಸೊ ಇವಾಗ ಆ ಕಡೆ BMTC ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಮತ್ತಿಕೆರೆ ಬಸ್ ಹತ್ಬೋದು. ಸೊ ಬನ್ನಿ ಹೋಗೋಣ. ಕೆಂಪೇಗೌಡ ಬಸ್ ಸ್ಟ್ಯಾಂಡಲ್ಲಿ ಜನರು ಮಾತ್ರ ಕಡಿಮೆ ಆಗಲ್ಲ. 5 ಗಂಟೆಗೆ ಬಂದರೂ ಇರ್ತಾರೆ, ನೈಟ್ 2 ಗಂಟೆಗೆ ಬಂದರೂ ಇರ್ತಾರೆ. ಹಂಗಂತ ನೀವು ಅಂದ್ಕೊಳ್ತಾರೆ, ನಾನು ಹೇಳ್ತಿಲ್ಲ ಗುರು, ಗೊತ್ತು ನೀವೇನು ಅಂದ್ಕೊತಿದ್ದೀರೋ. ಸೊ ಬನ್ನಿ, ಪ್ಲ್ಯಾಟ್ಫಾರ್ಮ್ ನಂಬರ್ 22 ಹತ್ರ ಹೋಗಿ ಮತ್ತಿಕೆರೆ ಬಸ್ ಹತ್ತಿ ಹಂಗೆ ಹೋಗೋಣ. ಸೊ ಬನ್ನಿ, ಇವತ್ತು 401 ಹೋಗ್ತಿದ್ದೆ, ಇವತ್ತು 273 ಸಿಗ್ತಿದೆ. ಸೊ ಬನ್ನಿ ಹೋಗೋಣ, ಡೈರೆಕ್ಟ್ ಕಾಲೇಜ್ ಹತ್ರ ಹೋಗ್ಬಿಟ್ಟಾರೆ. ಸೊ ಒಬ್ಬರು ಹಂಗೋ ಹಿಂಗೋ ನಾನು PG ಹತ್ರ ಬಂದುಬಿಟ್ಟೆ, ರಾಮಯ್ಯ ಕಾಲೇಜ್ ಹತ್ರ. ಸೊ ಏನಿದ್ರು PGಗೆ ಹೋಗಿ ಫ್ರೆಶಪ್ ಆಗಿ ಕಾಲೇಜ್ ಹತ್ರ ಹೋಗ್ಬೇಕು. ಸೊ ಇವತ್ತು 2 ಟೆಸ್ಟ್ ಇದೆ, ಇದು ಟೆಸ್ಟ್ ಲಾಸ್ಟ್ ಈ ಸೆಮ್ದು. ಸೊ ಬನ್ನಿ ಹೋಗೋಣ, ಮೀಟ್ ಆಗೋಣ ಕಾಲೇಜಲ್ಲಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊತೀನಿ, ಹಂಗೆ ನೋಡ್ತೇವೆ. ನೋಡ್ರಪ್ಪ, ನಮ್ಮ PG ಹತ್ರ ಬಂದ್ವಿ. ಸೊ ಬನ್ನಿ ಹೋಗೋಣ. ಯಾರೂ ಇಲ್ಲ, ಇನ್ನೇ ಓನರ್ ಸಹನೂ ಇಲ್ಲೇ ಓನರ್ ಕೂತ್ಕೊಳ್ಳೋದು, ಓನರ್ ಸಹನೂ ಇಲ್ಲ. ಸೊ ಬನ್ನಿ, ನಾವೇ ಓನರ್, ಗೋಲ್ಡನ್ PGಗೆ ನಾವೇ ಓನರ್ ಹಂಗಿರುತ್ತೆ. ಮತ್ತೆ ಅಷ್ಟೇ, ಬನ್ನಿ. ಅವ್ರು ನೋಡಿದ್ರೆ ಮತ್ತೆ ನಿಂತಿರಲ್ಲ ಅಲ್ಪಾಕು, ಈಗ ಹೋಗೋಣ. ಬೆಳಿಗ್ಗೆ ಟೆಸ್ಟ್ ಇದೆ, ಕೆಲಸಗಳೆಲ್ಲ ಮಾಡಿದ್ರೆ ಬೇಕ ನಮಗಿದೆಲ್ಲ. ಸೊ ಎಂತ ಮಾಡೋದು ಗೊತ್ತಿಲ್ಲ, ಬೆಳಿಗ್ಗೆ ಬಂದಿದ್ದೀನಲ್ಲ, ಮೈಂಡೆಲ್ಲ ಒಂಥರ ಕ್ಲಮ್ಸಿ ಆಗಿದೆ. ಫ್ರೆಶ್ ಅಪ್ ಆಗಿದ್ರೆ ಗಂಟ ಇದ್ದ ಇರೋಲ್ಲ. ನಮ್ಮ ರೂಮಿಗೆ ಬಂದೇ ಬಿಟ್ಟು 205 ನಮ್ಮ ರೂಮು. ಸೊ ಹೊಡಿಯೋಣ, ಬಣ್ಣ
ಬ್ರೋ ಯಾರು ತಿನ್ನಿಸೋದು ಮಲ್ಕೊಳ್ಳೋ ತುಂಬ ಮಲ್ಕೊಳ್ತಾ ಇರ್ಬೋದು ನಾಚಿಕೆ. ಆಯ್ತು ಬ್ರೋ. ಸೊ ಕೊನೆಗೆ ನಾನು ಪಿ ಜಿಗೆ ಬಂದೆ ಗುರು. ಮತ್ತೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ. 1 hour later. ಗುರು ಈಗ ತಾನೇ ರೆಡಿ ಆದೆ. ಸೊ ಬನ್ನಿ ಹೊರಡೋಣ. ಐ ಡಿ ಕಾರ್ಡ್ ಎತ್ಕೊಂಡು ನನ್ನ ರೂಮ್ ಒಂದು ಸ್ವಲ್ಪ ಇದ್ರಾಗಿದೆ, ಪ್ಲೀಸ್ ಏನು ಅನ್ಕೋಬಿಡಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಹಾಕಿರ್ತೀನಿ ಮಗ ಕ್ಲಾಕು, ಮತ್ತೆ ಅವನಲ್ಲೇ ಇದ್ದೋಗ್ಬಿಡ್ತಾನೆ. ಕ್ಲಾಸ್ ಇರೋದು ಅಲ್ಲ, ನಮಗೆ ಕ್ಲಾಸ್ ಇರೋದು 9:30ಗೆ ಎಕ್ಸಾಮು. ನಮ್ಗೆ ಇವಾಗ ಟೈಮ್ ಆಗ್ತಿರೋದು 9:15 ಆಗಿಬಿಟ್ಟಿದೆ. 9:15 ಚೇಂಜ್ ಆಗಿಬಿಟ್ಟಿದೆ. ಬೇಗ ಹೋಗ್ಬೇಕಿಲ್ಲ ಅಂತ ಹೇಳಿದ್ರೆ ಎಕ್ಸಾಮು ಹೋಗೇ ಬಿಡುತ್ತೆ. ಸೊ ಮಚ್ಚ ನಂಬ್ಕೊಂಡು ನೋಡಿದ್ರೆ ಹೋಗೋ ಸ್ಟೈಲಲ್ಲೇ ಗೊತ್ತಾಗ್ತಿದ್ದೆ ಎಲ್ಲ ಫುಲ್ ಓದಿದ್ದಾನೆ ಅಂತ. ಮಗ ಎಷ್ಟು ಓದಿದ್ಯೋ? ಹಾಂ ಹಿಂಗೆ ಅಂದ್ಬಿಟ್ಟು ನಮ್ಮಂಥವ್ರನ್ನ ಎಷ್ಟು ಜನ ಹುಡುಗರ ಲೈಫ್ ಹಾಳು ಮಾಡೋಕ್ಕಿದ್ದೀರಲ್ಲ ನಿಮ್ಮಂಥವ್ರು. ನಾನು ನಿಜ ಓದಿಲ್ಲ ಕಣೋ ಗುರು. ಫಸ್ಟ್ CAಯಲ್ಲಿ ಇದೇ ಮಾತಂದು ನಮಗೆ ಕಣ್ಣ ಓಡಿಸಿರೋ ನೀನು ನನ್ನ ಮಗ. ಇವನ್ನ ನಂಬಿಟ್ರೆ ಅಷ್ಟೇ ನಾವು. ಅಡ್ಡಡ್ಡ ಉದ್ದುದ್ದ 3 ನಮನೆ. ನಿಜ ಓದಿಲ್ಲ ಕಣ ಈ ಸತಿ. ನಾನು ನಮ್ಮಲ್ಲೋ ಮಗ. ನನ್ನ ಮೂದಿ ನೋಡಿದ್ರೆ ಗೊತ್ತಾಗಲ್ವಾ, ರಾತ್ರಿ ಫುಲ್ ಗೇಮ್ ಮಾಡ್ತಾ. ಅದು ನೋಡಿ ವ್ಲಾಗ್ಸ್ ಮಾಡೋದು ನಾನು, ಮತ್ತೆ ಹುಡುಗಿರು ಕೇಳೋದು ನಿನ್ನ ಪಕ್ಕದಲ್ಲಿ ಚೆನ್ನಾಗಿರ್ತಾನಲ್ಲ ಅವ್ನ ಹೆಸರು ಏನು ಅಂತ ಕೇಳ್ತಾರೆ. ಅಯ್ಯೋ ಗುರು ಶಾಕೆ ಆಗೋದೆ ಅನ್ಕೊಡಿ. ನನ್ನ ಕಷ್ಟಪಟ್ಟು ಕೈ ಹಿಡ್ಕೊಂಡು ಕ್ಯಾಮ್ರಾ, ನಾವು ಪಕ್ಕದಲ್ಲಿ ಅಲ್ಲಾಡ್ಸ್ಕೊಂಡು 2 ಡೈಲಾಗ್ ಹೇಳೋದು ಇವನು. ಸೊ ಏನಿಲ್ಲ, ಡೈರೆಕ್ಟ್ ಕಾಲೇಜ್ ಹತ್ರನೇ ಮೀಟ್ ಆಗೋಣ ಬನ್ನಿ. ಗೊತ್ತಾ 2 ಕೀನು ನಾನೇ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ಒಂದು ಕೀ ಕೊಡಬೇಕು ಗುರು. ಅವಾಗೆ ಅಂದ್ಕೊಂಡೆ ಒಂದು ಕೀ ನಂದೇ ಇರುತ್ತೆ ಅಂತ. 2 ಕೀನು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇವಾಗ ಒಂದು ಕೀ ಅವ್ನಿಗೆ ಕೊಡಬೇಕು. ಬೇಗ ಬನ್ನಿ ಕೊಟ್ಬಿಡೋಣ. ಈಗ ತಾನೇ ಕೀ ಕೊಟ್ಟು ಬಂದ್ವಿ. ಅಪ್ಪ ಮತ್ತೆ ಎಷ್ಟು ನಿಮಿಷ ಇದೆ? 8 ಕರೆಕ್ಟಾಗಿ 8 ನಿಮಿಷ ಇದೆ. ಇನ್ನು ಗೇಟ್ ನಂಬರ್ 11 ಹತ್ರ ಇದ್ದೀವಿ. ಯಾರು ರೂಮ್ ಅಲರ್ಟ್ ಆಗಿರುತ್ತೋ ಅಂತ ಕೂಡ ಗೊತ್ತಿಲ್ಲ. ಸೊ ಬೇಗ ಹೋಗ್ಬೇಕು. ಮಗ ನಾನು ನಿನ್ನೆ ನಂಬ್ಕೊಂಡಿದ್ದೀನೋ. ನಾನು ಏನೋ ನಂಬ್ಕೊಂಡಿದ್ದೀನಿ. ಸರಿ ಬಿಡ್ರಿ, ಇಬ್ಬರು ನಂಬ್ಕೊಂಡು ಹಿಂಗೆ ಅನ್ನೋನೆ ತೆಗಿರ್ತಾನೆ ನೋಡಿ. ಮಾರ್ಕ್ಸ್ ಮತ್ತೆ ಹೇಳ್ತೀನಿ. ಬೇಗ ರೋಡ್ ಕ್ರಾಸ್ ಮಾಡೋಣ ಅಪ್ಪ. ಸೊ ಇಲ್ಲಿ ಆಫ್ ಮಾಡಿದ್ರೆ ಡೈರೆಕ್ಟಾಗಿ ಕ್ಲಾಸಲ್ಲೇ ಆನ್ ಮಾಡ್ತೀನಿ. ಸೊ ಇವರು ಬೇಗ ಹೋಗ್ಬೇಕು. ಏನೋ ಬೇಜಾರು ಮಾಡ್ಕೊಬಿಡಿ ನೋಡಿ. ಈಗ ತಾನೇ ಗೇಟ್ ನಂಬರ್ 11 ಹತ್ರ ಬನ್ನಿ ಹೋಗೋಣ. ಬನ್ನಿ ಮಚ್ಚ ಏನು ಇವಾಗ ನೀನು ನಾನು ಒಳ್ಳೆ ಕೆಲಸ ಮಾಡಬೇಕು. ಯಾರಾದರೂ ಚೆನ್ನಾಗಿ ಓದೋರ್ನ ಮುಂದೆ ಕೂರಿಸ್ಕೊಂತೀನಿ ನಾನಂತೂ. ಅಷ್ಟೇ ಮಾಡೋದು ನಾನು. ಇರೋದಿದ್ದಂಗೆ ಹೇಳ್ತೀನಪ್ಪ. ನಾನಿಲ್ಲ ಫ್ರಂಟ್ ಬೆಂಚ್ಗೆ ಕೂತ್ಕೊಬಿಡ್ತೀನಿ. ಯಾರು ಏನು ಬೇಕೋ ಮಾಡ್ಕೊಳ್ಳಿ ಅಷ್ಟೇ. ಪ್ರಿಪೇರ್ ಆಗಿಲ್ಲ ಅನ್ನೋ ಟೈಮಲ್ಲಿ ಯಾರಾದರೂ ಚೆನ್ನಾಗಿ ಓದಿರ್ತಾರಲ್ಲ ಅವ್ರನ್ನ ಮುಂದೆ ಕೂರಿಸ್ಕೋಬೇಕು. ನಾವು ಹಿಂದೆಯಿಂದ ಹೊಡಿತಾ ಇರಬೇಕು. ಇಲ್ಲ ಮಗ, ನಾನಿಂದ ಫಸ್ಟ್ ಬೆಂಚ್ ಕೂತ್ಕೊಬಿಡೋಣ. ಹಾಂ ಫಸ್ಟ್ ಬೆಂಚ್ ಅದಕ್ಕೆ ಇಟ್ಬಿಡು. ಯಾಕೆ ನಾಮ ಓದಿದ್ದಾನೆ ಅದಕ್ಕೆ ಈ ಥರ ಮಾತು. ಇಲ್ಲ ಕಣ, ನಾನು ಹಿಂದೆ ಕೂತ್ಕೋತೀನಿ ಅಷ್ಟೇ. ಇವಾಗ 602 ಬೇಗ ಹೋಗೋಣ. 9:30ಗೆ ಎಕ್ಸಾಮು. ಟೈಮ್ ಬಂದು 9:25. ಇನ್ನು ಲಿಫ್ಟ್ ವರ್ಕ್ ಆಗ್ತಿಲ್ಲ. ಇವ್ನು ಲಿಫ್ಟಲ್ಲೇ ಹೋಗೋಣ ಅಂತಿದ್ದಾನೆ. ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಲೇಟ್ ಆಗ್ತಿದೆ, ಓದಿಲ್ಲ. ಯಪ್ಪ ರಾಮಯ್ಯ ದೇವರೇ ನೀನೇ ಕಾಪಾಡಬೇಕಪ್ಪ ಇವತ್ತು. ಸೊ ಹಾಂ ಏನು ಮಾಡೋಣ. ಹೆಂಗೆ ಬಂದಿಲ್ಲ ಬರ್ತಾ ಬಚ್ಚ. ಅದನ್ನ ಎಷ್ಟು ನಿಲ್ಸ್ಕೊಂಡು ಹೋಗುತ್ತೋ ನಿಲ್ಸ್ಕೊಂಡು ಹೋಗುತ್ತೋ ಮಗ. 2 ಹೋಯ್ತು. ಬಾ ಇವತ್ತು ನೀನೇನೋ ಭಯ ಪಡಿ ಅದಕ್ಕೆ ಬಂದೆ. ಹೋಗಲು ಗುರು. ಫಸ್ಟ್ ಫ್ಲೋರ್ ಹೋಗ್ತಿದ್ರೆ 3rd ಫ್ಲೋರ್ಗೆ ಹೋಗಿ ನಿಂತ್ಕೊಂಡಿದ್ದೆ. 602 ಅಂದರೆ ಯಾವ ಫ್ಲೋರು? 4th. ಫಸ್ಟ್ 2nd ಫ್ಲೋರಲ್ಲ ಇದು. ಆ 2nd ಫ್ಲೋರು, ಆ 3rd ಫ್ಲೋರು. ಮಿಸೋರು ಅನ್ಕೊಂತಿರ್ತಾರೆ ಇವರೆಲ್ಲ ಓದಾಕಿರ್ತಾರೆ, ದೊಬ್ಬಾಕಿರ್ತಾರೆ. ಅದಕ್ಕೆ ವೀಡಿಯೋ ಮಾಡ್ಕೊಂಡು ಬರ್ತಿರೋದಂತ. ಅವ್ರಿಗೇನು ಗೊತ್ತು ನಾವೇನು ಓದಿಲ್ಲ ಅಂತ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸರಿ ಇರ್ತೀನಿ. ಇಲ್ಲ ಕ್ಲಾಸ್ ತೋರಿಸ್ತೀನಿ ಬನ್ನಿ. ಅಪ್ಪ ಜಾಯೇ ನನ್ನ ಫ್ರೆಂಡು ನಾನು. ಇದು ಬೋರ್ಡ್ ರೂಮ್. ಸರಿ ಮಗ ಇದೇನೇನು 602 ಮಗ. ಆ ಕಡೆ ಈ ಕಡೆ ಅನ್ಕೊತೀರು ಗುರು. ನಮ್ಮ ಕ್ಲಾಸ್ ಬಂದು ಬ್ಲ್ಯಾಕ್ ಹುಡಿ ಒಬ್ಬ ಹಾಕ್ಕೊಂಡಿದ್ದಾನಲ್ಲ ಇಲ್ಲೇ ನಮ್ಮ ಕ್ಲಾಸು. ಸೊ ಇವಾಗ ಕ್ಲಾಸ್ ಇಂಟ್ರೋ ಅಂದರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ಮತ್ತೆ ಮಾಡ್ತೀನಿ ನೋಡಿ. 602 ಮಚ್ಚ ಅಲ್ಲಿ ಎಷ್ಟು ಬಾಯ್. ಓಕೆ
A little longer than a few minutes later. ನನ್ನ ಫ್ರೆಂಡ್ ಈಗ ತಾನೇ ಮ್ಯಾಕ್ಸ್ ಮಿಸ್ ಹತ್ರ ಏನೋ ಮಾತಾಡ್ಬೇಕು ಬಾರ ಅಂತ ಹೇಳೋ. ಸೊ ಅದಕ್ಕೆ ನಾನು ಮ್ಯಾಕ್ಸ್ ಮಿಸ್ ಹತ್ರ ಬಂದಿದ್ದೀನಿ. ಅವ್ರದ್ದೇನೋ ಆಗಿದೆ ಅನ್ನಿಸ್ತು. ಸೊ ಅದಕ್ಕೆ ಏನಾಗಿದೆ ನಾನು ತಿಳ್ಕೊಂಡು ಮುಂದೆ ಹೋಗೋಣ. ಇದಲ್ಲ ಅವ್ನು ಏನೋ ಒಂದು ಕೆಲಸ ಮಾಡೇ ಮಾಡ್ಕೊಂಡಿರ್ತಾನೆ. ಮ್ಯಾಕ್ಸ್ ಬಂದಾಗ ನನಗೂ ಏನೋ ಒಂದು ಕೆಲಸ ಮಾಡೇ ಮಾಡ್ಕೊಂಡಿರ್ತೀವಿ. ಸೊ ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋ ಇದಿದೆ. ಯಾಕೆ ಅಂತ ಹೇಳಿದರೆ ಸ್ಟಡಿ ಹಾಲಿಡೇಸ್ ಅಲ್ಲ, ಅದಕ್ಕೆ ನೋಡೋಣ ಏನಾಗುತ್ತೋ. ನನ್ನ ಫ್ರೆಂಡ್ಸೆಲ್ಲ ಇಲ್ಲೇ ಇದೆ. ಸೊ ಇದು ಅಲ್ಲ ಇನ್ನೊಂದು ಮೇಲೆ ಹೋಗ್ಬೇಕು. ನಮ್ಮ ಕಾಲೇಜ್ ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿದೆ ಅಂತ. ಇದೆ ಇರುತ್ತೆ. ನಮ್ಮ ಪ್ರಾಕ್ಟ್ರು ನಾವು ಇನ್ನೇನು ಪ್ರಾಕ್ಟ್ರ್ ಬರ್ತಾ ಇದ್ದಾರೆ. ಬಾ ಬೇಗ ಬಾ ಬೇಗ ಬಾ ಬೇಗ ಬಾರು. ಎಲ್ಲಿ ಬಾರಲ್ಲ ನೋಡಿ. ಇದು ಲಾಸ್ಟ್ ಸಿವಿಲ್ ಟೆಸ್ಟ್ ಆಗೋಯ್ತು. ಇನ್ನೊಂದು ಸೈಬರ್ ಇದೆ ಮಚ್ಚ. ಸೈಬರು ಒಂಚೂರು ಸಿವಿಲ್ ಹೆಂಗೆ ಬರದೆ? ನಾನು ನಿಜ ಚೆನ್ನಾಗಿ ಬರೋದಿಲ್ಲಪ್ಪ. ನಿಜ ಚೆನ್ನಾಗಿ ಬರಬೇಕು. ಬರ್ದಿದ್ಯಾ? ಬರ್ದಿಲ್ಲ. ನಾನು ಬರ್ದಿಲ್ಲ. ಸೊ ಪರವಾಗಿಲ್ಲ, ಒಂದು ರೇಂಜ್ ಇದು ಎಲಿಜಿಬಲ್ ಆಗಿಬಿಡ್ತೀವಿ. ಎಲಿಜಿಬಲ್ ಲಾಸ್ಟ್ ಟೆಸ್ಟ್ಗೆ ಆಗಿದ್ವಿ. ಎಲಿಜಿಬಲ್ ಲಾಸ್ಟ್ ಟೆಸ್ಟ್ಗೆ ಆಗಿದ್ವಿ. ಪರವಾಗಿಲ್ಲ ಗುರು. ಮತ್ತು ಎಲ್ಲರೂ ಹೇಳ್ತಿದ್ರು ರಾಮಯ್ಯದು ಕ್ಯಾಂಪಸ್ ಟೂರ್ ಮಾಡೋಣ ಅಂತ. ಮಗ ಏನು ಮಗ ಕ್ಯಾಂಪಸ್ ಟೂರ್ ಮಾಡೋದಾ? ಎಕ್ಸಾಮ್ ಮುಗಿಸ್ಕೊಂಡು ಮಗ ಇಲ್ಲಿ ಏನಕ್ಕೆ ಬರ್ತಿದ್ದೀವೋ? ಇನ್ನೊಂದು ಸ್ಟೆಪ್ ಕೆಳಗಡೆ ಹಿಂಗಿಂದನೇ ಹೋಗೋಣ ಬಾ. ಹಿಂಗೆ ಇದೆ ಸ್ಟೆಪ್ಸು. ಸೊ ಕ್ಯಾಂಪಸ್ ಟೂರ್ ಕೇಳ್ತಿದ್ದೀರಾ? ನಾನು ಮಾಡ್ತೀನಿ ಗುರು. ಮತ್ತು ಎಲ್ಲರೂ ಕೇಳ್ತಿದ್ರು ನೀನು ಮ್ಯಾನೇಜ್ಮೆಂಟಿಂದ ಬಂದಿರೋದು ಇಲ್ಲ ಅಂತ ಹೇಳಿದರೆ ಕಮೆಂಟ್ಗೆನಾ ಅಂತ. ನಾನು ಬಂದಿರೋದು KCET ಇದ್ರು, ಇವ್ನು ಬಂದಿರೋದು ಕಮೆಂಟ್ಗೆ ಇದ್ರು. ಸೊ ಇವನು ಮಂಗಳೂರು, ನಂದು ಚಿಂತಾಮಣಿ. ಎಕ್ಸಾಕ್ಟ್ ಆಗಿ ಸಿರ್ಸಿ. ಏನೋ ನಾರ್ತ್ ಕರ್ನಾಟಕನ ತಾನೆ. ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಇಬ್ಬರು ಫ್ರೆಂಡ್ಸ್ ಆಗಿದ್ದೀವಿ. ಮತ್ತೆ ಏನು ಗೊತ್ತಾ, ಇವಾಗ 10K ತುಂಬ ಹತ್ರ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿದ್ದೀನಿ. ಸರಿ ಬನ್ನಿ ಇವಾಗ ಆಚೆ ಕಡೆ ಮೀಟ್ ಆಗೋಣ. ಏನು ಹೇಳೋಣ, ಟೀ ಕುಡಿಯೋದಾದ್ರೆ ಹೇಳೋಣ. ಫುಲ್ ಟೆನ್ಷನ್ ಇದೆ. ಸೊ ಇವ್ನು ಟೀ ಕುಡಿತಾನೆ, ನಾನು ಸಮೋಸ ತಿಂತೀನಿ. ನಾನು ನನಗೂ ಸಮೋಸ. ಅಯ್ಯೋ ಸರಿ ಸಮೋಸ ಒಬ್ಬನೇ ನಿನ್ಗೊಂದೇ ಹೊಟ್ಟೆ ಇರೋದು, ನಮಗಿಲ್ವಾ? ಸರಿ ಅಲ್ಲಪ್ಪ ತಿನ್ಕೊಂಡು ಅಷ್ಟೇ. ಅವನಿಂದ ಲ್ಯಾಗ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟೇ ಅಂದ್ಬಿಟ್ಟು. ಲಾಸ್ಟ್ ಇದಿಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ.